ಭಾರತದಲ್ಲಿ ಪ್ರಥಮ ಬಾರಿಗೆ ಬ್ಯಾಟರಿ ಚಾಲಿತ ಟ್ರ್ಯಾಕ್ಟರ್ ಪರಿಚಯಿಸಿದ ಮಾಂಟ್ರಾ ಕಂಪನಿ. ತುಮಕೂರು ನಗರದ ಶಿರಾ ರಸ್ತೆಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಮಾಂಟ್ರಾ ಟ್ರ್ಯಾಕ್ಟರ್ ಕಂಪನಿಯು ಈ ಹೊಸ ಮಾದರಿ ಟ್ರ್ಯಾಕ್ಟರ್ ಅನ್ನು ಲಾಂಚ್ ಮಾಡಿದೆ. ಮುರುಗಪ್ಪ ಗ್ರೂಪ್ಸ್ ಕಂಪನಿಯಲ್ಲಿ ತಯಾರಾದ ಈ ಟ್ರ್ಯಾಕ್ಟರ್ ರೈತ ಸ್ನೇಹಿಯಾಗಿರುತ್ತದೆ, ವಾಯು ಮಾಲಿನ್ಯ ತಡೆಗಟ್ಟುತ್ತದೆ, ಶಬ್ದ ಮಾಲಿನ್ಯವಿರುವುದಿಲ್ಲ, ರೈತರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಕಂಪನಿಯವರು ತಿಳಿಸಿದ್ದಾರೆ. ಆರಕ್ಷಕವಾಣಿ ನ್ಯೂಸ್ ಚಾನೆಲ್ಗೆ ಕಂಪನಿಯ ಮ್ಯಾನೇಜರ್ ಈ ಟ್ರ್ಯಾಕ್ಟರ್ ವಿಶೇಷತೆ ಬಗ್ಗೆ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ಗೆ ಕಂಪನಿಯವರು ಮಾಹಿತಿ ನೀಡಿದ್ದಾರೆ. ನಮಸ್ಕಾರ ಕರ್ನಾಟಕ ರೈತರ ಬಂಧುವರಿಗೆ, ನನ್ನ ಹೆಸರು ಪ್ರಕಾಶ್. ನಾನು ಮಾಂಟ್ರಾ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಕಂಪ್ನಿ ತರಫೆ ಮಾತಾಡ್ತಾ ಇದ್ದೀನಿ. ಇದು ಮುರುಗಪ್ಪ ಗ್ರೂಪ್ ಅವ್ರದ್ದು ಮಾಂಟ್ರಾ ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ಇಡೀ ಇಂಡಿಯಾಗೆ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮು ಇಂಡಿಯಾದು ಫಸ್ಟ್ ಅಗ್ರಿಕಲ್ಚರ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ದೀವಿ. ಇದರದ್ದು ಡೀಲರ್ಶಿಪ್ಪು ತುಮಕೂರಲ್ಲಿ ಬಂದಿದೆ. ಸಿದ್ಧಿ ಇ ಟ್ರ್ಯಾಕ್ ಕಂಪ್ನಿ ತರಫೆ ನಾವು ಇದಕ್ಕೆ ಸೇವೆ ಮಾಡೋಕ್ಕೆ ಪ್ರಾರ್ಥನೆ ಮಾಡಿ, ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋಕ್ಕೆ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀವಿ. ಸೊ ನಮ್ಮ ಡೀಲರ್ಶಿಪ್ ತಾರೇಶ್ ಸರು ನಿಮಗೆ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ನಮಸ್ತೆ ನಮ್ಮೆಲ್ಲ ರೈತ ಬಾಂಧವರಿಗೆ. ಮೊಟ್ಟ ಮೊದಲನೇ ಬಾರಿಗೆ ಇಂಡಿಯಾದಲ್ಲೇ ಫಸ್ಟ್ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಲಾಂಚ್ ಆಗಿದೆ. ಇದು ಬಂದು ಮುರುಗಪ್ಪ ಗ್ರೂಪ್ ಅಂತೇಳಿ 125 years ಓಲ್ಡ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ಬಂದು ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಅಂತೇಳಿ ಲಾಂಚ್ ಆಗಿರೋದು. ಇದೇ ಹೋಗಿ ಡೀಲರ್ಶಿಪ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ತುಮಕೂರು ಡಿಸ್ಟಿಕ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿದೆ. ಇದು ಬಂದು ಸಿದ್ಧಿ ಟ್ರ್ಯಾಕ್ ಇವಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಇದರಲ್ಲಿ ಹೊಸದಾಗಿ 27 HP ಲಾಂಚ್ ಆಗಿದೆ. ಇಲ್ಲಿ ಅವೈಲೇಬಲ್ ಇದೆ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್, ಇಲ್ಲೂ ಅವೈಲೇಬಲ್ ಇದೆ. ಇದರಿಂದ ಯೂಸ್ಫುಲ್ ಏನಂತಂದ್ರೆ ಡೀಸೆಲ್ಗೂ ಕಂಪೇರ್ ಮಾಡೋದು, ಡೀಸೆಲ್ ಮತ್ತು ಎಲೆಕ್ಟ್ರಿಕಲ್ಗೆ ಕಂಪೇರ್ ಮಾಡಿದ್ರೆ ಏನಂತಂದ್ರೆ ಇದರಲ್ಲಿ ಸ್ಮೋಕ್ ಇರಲ್ಲ. ಮತ್ತೆ ಇದು ಬಂದು ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಆಗಿದೆ. ಇದರಲ್ಲಿ ವೈಬ್ರೇಷನ್ ಬರಲ್ಲ, ನಾಯ್ಸ್ ಇರಲ್ಲ. ಮತ್ತೆ ಇದು ಬಂದು ಎಲೆಕ್ಟ್ರಿಕಲ್ ಚಾರ್ಜರ್ ಆಗಿದೆ. ಇದರಲ್ಲಿ 3 phase ಮತ್ತು ಸಿಂಗಲ್ ಫೇಸ್ ಎರಡರಲ್ಲೂ ಚಾರ್ಜ್ ಮಾಡ್ಬೋದು. ಇದು ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಲಾಂಚ್ ಆಗಿರೋದು. ಇವನ್ ರೈತರಿಗೆ ಹೆಲ್ಪ್ಗೋಸ್ಕರನೇ ಲಾಂಚ್ ಆಗಿರೋಂಥದ್ದು. ಇದು ತೋಟದಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದರಲ್ಲಿ ಡೀಸೆಲ್ ಕಂಪೇರ್ ಮಾಡಿದ್ರೆ ಡೀಸೆಲ್ ಹಂಗಾದ್ರೆ ಇದು ರೈತ ಸ್ನೇಹಿನಾ? 100% ಶೋರ್ ಸರ್, ರೈತ ಸ್ನೇಹಿ ಸರ್. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಟ್ರ್ಯಾಕ್ ಅಂತ ಹೇಳ್ತಾ ಇರೋದು. ಏನಾಗುತ್ತೆ ಅಂತಂದ್ರೆ ಡೀಸೆಲ್ ಅಲ್ಲಿ ಸ್ಮೋಕ್ ಎಲ್ಲ ಬರ್ಬೋದು, ಇದರಲ್ಲಿ ಸ್ಮೋಕ್ ಇರಲ್ಲ, ವೈಬ್ರೇಷನ್ ಇರಲ್ಲ, ನಾಯ್ಸ್ ಬರಲ್ಲ. ಹಂಗಾದ್ರೆ ಈಗ ಇವಿ ಬೈಕು, ಇವಿ ಬಸ್ಸು, ಇವಿ ವೆಹಿಕಲ್ ಎಲ್ಲ ಆಯ್ತು. ಇವಾಗ ರೈತರು ಇವಿ ಟ್ರ್ಯಾಕ್ಟರ್ ಹೋಗ್ಬೋದಲ್ಲ? ಖಂಡಿತವಾಗ್ಲೂ ಹೋಗ್ಬೋದು ಸರ್. 100% ಶೋರ್ ಅವೈಲಬಿಲಿಟಿ ಇದೆ. ಡೆಮೋ ಸಮೇತ ಕೊಡ್ತೀವಿ. ಇದ್ರ ಜೊತೆಗೆ ಅರಸೀಕೆರೆನಲ್ಲೂ ಕೊಡ್ತೀವಿ, ಚಿಕ್ಕಬಳ್ಳಾಪುರದಲ್ಲೂ ಕೊಡ್ತೀವಿ, ಬೆಂಗಳೂರಲ್ಲೂ ಕೊಡ್ತೀವಿ, ಆಲ್ ಓವರ್ ಇದರಲ್ಲೇ ಕೊಡ್ತೀವಿ ನಾವು ಈ ಸರೌಂಡಿಂಗ್ ಅಲ್ಲಿ. ರೈತರು ಏನಾದ್ರು ಡೆಮೋ ಕೇಳಿದ್ರೆ ಅವ್ರ ಮನೆ ಹತ್ರಕ್ಕೆ ಹೋಗಿ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ, ಮನೆ ಹತ್ರನೇ ಡೆಮೋ ಕೊಡ್ತೀವಿ. ಅವರು ಲೈವ್ ಆಗಿ ನೋಡ್ಬೇಕು ಅಂತಂದ್ರೆ, ಶೋರೂಮ್ ಎಲ್ಲ ನೋಡ್ಬೇಕು ಅಂತಂದ್ರೆ ತುಮಕೂರಿಗೆ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಅವೈಲಬಿಲಿಟಿ 24 hours ಇರುತ್ತೆ. ಲೋನ್ ವ್ಯವಸ್ಥೆ ಇದೆಯಾ ರೈತರಿಗೆ? ಖಂಡಿತವಾಗ್ಲೂ ಲೋನ್ ವ್ಯವಸ್ಥೆ ಇದೆ ಸರ್. ಲೋನ್ ಪ್ರತಿಯೊಂದು ನಾವೇ ಮಾಡಿಸ್ಕೊಡ್ತೀವಿ. 1 ಕಿಲೋಮೀಟರ್ಗೆ ಎಷ್ಟು ಖರ್ಚು ಬರುತ್ತೆ? 1 ಗಂಟೆ ಗಾಡಿ ಓಡಿದ್ರೆ ಖರ್ಚು ಎಷ್ಟು ಬರುತ್ತೆ ರೈತರಿಗೆ? 1 ಗಂಟೆ ನಮ್ಮ ಟ್ರ್ಯಾಕ್ಟರ್ ಅನ್ನಾದ್ರೆ 15 to 18 rupees ಒಳಗಡೆ ಬರುತ್ತೆ ಸರ್, ಅಷ್ಟೇ ಬರೋದು ಸರ್. ಡೀಸೆಲ್ ಕಂಪೇರ್ ಮಾಡೋದು ಇದರಲ್ಲಿ ತುಂಬಾ ಯೂಸ್ ಇದೆ ಸರ್. ಡೀಸೆಲ್ಗೆ ಹೋಗ್ತೀವಿ ಅಂತಂದ್ರೆ ಅರೌಂಡ್ 250 to 300 rupees ವರೆಗೂ ಎಕ್ಸ್ಪೆನ್ಸಸ್ ಬರುತ್ತೆ, ಖಾಲಿ ಡೀಸೆಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಆದ್ರೆ ನಮ್ದು ಎಲೆಕ್ಟ್ರಿಕಲ್ ಗಾಡಿನಲ್ಲಿ ನೀವು ಕಂಪೇರ್ ಮಾಡಿದ್ರೆ ಟ್ರ್ಯಾಕ್ಟರ್ನಲ್ಲಿ 15 to 18 rupees ಓನ್ಲಿ ಸರ್, ಅಷ್ಟೇ ಬರೋದು, ಅದಕ್ಕಿಂತ ಹೆಚ್ಚಾಗಿ ಬರೋದಿಲ್ಲ. ಇದು ಸರ್ವಿಸ್ ಗ್ಯಾರಂಟಿ ಎಲ್ಲ ಇದೆಯಲ್ಲ? 100% ಗ್ಯಾರಂಟಿ ಇದೆ ಸರ್. ಸರ್ವಿಸ್ ಇದೆ, ಗ್ಯಾರಂಟಿ ಇದೆ. 5 years ಬ್ಯಾಟರಿ ವಾರಂಟಿ ಇದೆ. ಸರ್ವಿಸ್ ಮನೆಗೆ ಬಂದ್ ಮಾಡ್ತೀರೋ ಇಲ್ಲ ಅವ್ರಿಗೆ ನಿಮ್ಮ ಹತ್ರ ಗಾಡಿ ತರಬೇಕು? ಬೋತ್ ಇದೆ ಸರ್, ಎರಡೂ ಇದೆ ಸರ್ವಿಸ್. ಮನೆಗೂ ಬಂದ್ ಮಾಡ್ತೀವಿ, ಇಲ್ಲೇನಾದ್ರೂ ಸರ್ವಿಸ್ ಅವೈಲಬಿಲಿಟಿ ತುಮಕೂರಲ್ಲಿ ಇದೆ. ಡೀಸೆಲ್ ಗಾಡಿಗೂ ಈ ಟ್ರ್ಯಾಕ್ಟರ್ಗೂ ಏನು ವ್ಯತ್ಯಾಸ ಇದೆ ಸರ್? ಡೀಸೆಲ್ ಗಾಡಿನಲ್ಲಿ ನೀವು ನೋಡ್ತೀನಿ ಅಂತಂದ್ರೆ ಡೀಸೆಲ್ ನಾವು ಯಾವಾಗಲೂ ಡೀಸೆಲ್ ಹಾಕಬೇಕು. ಇದರಲ್ಲಿ ಓನ್ಲಿ ಚಾರ್ಜಸ್ ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಹೊಗೆ ಬರಲ್ಲ ಸರ್, ಮೇನ್ ಪೊಲ್ಯೂಷನ್ ಬರಲ್ಲ. ಅದರಿಂದ ಮನುಷ್ಯನಿಗೆ ಹೆಲ್ತ್ಗೂ ಯೂಸ್ ಆಗುತ್ತೆ, ಮತ್ತೆ ವಾತಾವರಣಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನ ಬಿಟ್ಟಿರೋಂಥ ಗಾಡಿ. ಇದು ಟೋಟಲಿ ಇದು ರೈತ ಸ್ನೇಹಿನಾ? 100% ರೈತ ಸ್ನೇಹಿ ಸರ್.